ಕಪ್ಪಣಿ ಹರಿದಿತ್ತಿತ್ತು ಸರ್. ಕಪ್ಪಣಿ ಬಟ್ಟೆ ಕಪ್ಪಣಿ ಸರ್. ಅದು ಹರಿದಾಗ ಹಿಂಗೆ ಇಟ್ಕೊಂಡು ಅಡ್ಡಾಡ್ತಿದ್ರು. ಒಂದು ಸಲ ಒಬ್ಬರು ಪೂಜ್ಯರು ಅತಿನಿ ಶಿವಣ್ಣ ಕೇಳಿದಂತೆ ಅದನ್ನು ಅವರೇ ಹಿಂಗೆ ತೆಗೆದು ನೋಡ್ತಾರೆ, ಕಪ್ಪಣಿಲೆಲ್ಲ ಹರಿದಿತ್ತು. ಅಲ್ಲ, ಹರಿದದ್ದು ಯಾಕೆ ಹಾಕ್ಕೊಂಡಿದ್ದೀರಿ ಅಂದ್ರೆ ಒಂದೇ ಮಾತು ಹೇಳ್ತಾರೆ ಸರ್, ಅರಿವೇ ಹರಿಬೋದು, ಅರಿವೇ ಹರಿಲಿ, ಅರಿವು ಹರಿಬಾರ್ದು ಅಂತಿದ್ರು ಸರ್. ಶಿವಯೋಗ ಮಂದಿರದ ಕರ್ತಾರನೇ, ಶಿವಯೋಗ ಮಂದಿರದ ಕರ್ತಾರನೇ. ಸ್ವಾಮಿ ವಿವೇಕಾನಂದರನ್ನ ಒಂದ್ಸಲ ಯಾರೋ ಕೇಳಿದ್ರಂತೆ, ಭಾರತದ ನಿಜವಾದ ಶಕ್ತಿ ಏನು ಅಂತ. ಆಗ ಅವರು ಹೇಳಿದ್ರಂತೆ, ಆಧ್ಯಾತ್ಮ ಭಾರತದ ಬಹಳ ದೊಡ್ಡ ಶಕ್ತಿ ಅಂತ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಉತ್ತರ ಕೊಟ್ಟರಂತೆ ವಿದೇಶಿಯರಿಗೆ. ಆ ರೀತಿ ಭಾರತದ ಶಕ್ತಿಯಾದಂಥ ಆಧ್ಯಾತ್ಮದ ಒಂದು ಪ್ರಮುಖ ನೆಲೆಯಲ್ಲಿ ನಾನು ನಿಂತಿದ್ದೀನಿ ಸ್ನೇಹಿತರೆ. ಇದು ಬಾಗಲಕೋಟೆ ಜಿಲ್ಲೆ ಬದಾಮಿ ಹತ್ತಿರ ಬರುವಂತಹ ಶಿವಯೋಗ ಮಂದಿರ ಸ್ನೇಹಿತರೆ ನನಗಿರುವಂಥದ್ದು. ಶಿವಯೋಗ ಮಂದಿರದ ಶ್ರೀ ಹಾನಗಲ್ ಕುಮಾರೇಶ್ವರರ ಗದ್ದುಗೆ ಹತ್ತಿರ ನಾನು ನಿಂತಿದ್ದೇನೆ. ಅವರ ಲಿಂಗೈಕ್ಯ ಆದಂಥ ಸ್ಥಳ ಸ್ನೇಹಿತರೆ ಇದು. ಶಿವಯೋಗ ಮಂದಿರ ಸುಮಾರು 122 ವರ್ಷಗಳ ಹಳೆಯ ಸಂಸ್ಥೆ ಇದು ಸ್ನೇಹಿತರೆ. ಮಠ ಮತ್ತು ಇದೊಂದು ಆಧ್ಯಾತ್ಮದ ಕೇಂದ್ರ. ಏನಿದೆ, ಹೇಗಿದೆ, ಏನೇನಿದೆ ಇಲ್ಲಿ ಕೇಳೋಣ. ನನ್ನ ಜೊತೆಗೆ ಡಾಕ್ಟರ್ ಹಿರೇಮಠ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ತಮಗೆ ಶರಣಾರ್ಥಿಗಳು. ಹಾಂ ಸರ್, ತಮ್ಮದೊಂದು ಪರಿಚಯ ಅದೇ ಸರ್. ನಾನು ಡಾಕ್ಟರ್ JK ಹಿರೇಮಠ್ ಅಂತ, ಶ್ರೀಮದ್ವೀರ ಈ ಶಿವಯೋಗ ಮಂದಿರ ಸಂಸ್ಥೆಯ ವ್ಯವಸ್ಥಾಪಕರಾಗಿ ಸೇವೆಯನ್ನು ಮಾಡ್ತಾಯಿದ್ದೀನಿ ಸರ್. ಇದು 120 ವರ್ಷ ಮೇಲ್ಪಟ್ಟಂಥ ಒಂದು ಧಾರ್ಮಿಕವಾದಂಥ ಇತಿಹಾಸ ಸರ್. ಇದು ಹಾನಗಲ ಶ್ರೀ ಕುಮಾರಸ್ವಾಮಿಗಳು 1867ರಲ್ಲಿ ಜನಿಸ್ತಾರೆ. ಅವರಿಗೆ ಜನಿಸಿದ ಮೇಲೆ ಅವರಿಗೆ ಕಂಡದ್ದು ಏನು ಅಂತಂದರೆ, ಸಮಾಜವನ್ನು ಮುನ್ನಡೆಸಬೇಕು, ಕಟ್ಟಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇಡೀ ತಮ್ಮ ಬಾಲ್ಯದಿಂದಲೇ ವಿರಕ್ತಿಗಳಾಗಿ ಅವರು ಹೆಜ್ಜೆ ಹಾಕ್ತಾ ಹೋಗ್ತಾರೆ ಸರ್. ಅವರು ಮುಂದೆ ಅವರಿಗೆ ಈ ಸಮಾಜವನ್ನು ಕಟ್ಟಬೇಕಾದ್ರೆ ತಳಪಾಯ ಏನು ಬೇಕು, ಹಾಗಾದರೆ ಸ್ವಾಮೀಜಿಗಳನ್ನು ನಿರ್ಮಾಣ ಮಾಡಬೇಕು, ಮಠಾಧಿಪತಿಗಳನ್ನು ತಯಾರು ಮಾಡಬೇಕು. ಆ ಮಠಾಧಿಪತಿಗಳನ್ನು ಯಾವ ತಳಹದಿ ಮೇಲೆ ತಯಾರು ಮಾಡೋದು ಅಂದಾಗ ಅವ್ರಿಗೆ ಹೊಳೆದದ್ದು ಶಟಸ್ಥಲ, ಅಷ್ಟಾವರಣ, ಆಮೇಲೆ ವೈರಾಗ್ಯ. ಇದನ್ನೆಲ್ಲ ಅವರು ಕಂಡುಕೊಂಡು ಒಂದು ಹೊಳವು ಅವರಲ್ಲಿ ಚಿಂತನ ಮೂಡ್ತಾ ಸರ್. ಈ ಹಿನ್ನೆಲೆಯಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಒಂದಷ್ಟು ವರ್ಷ ಸೇವೆ ಮಾಡಿ ಅದನ್ನು ಅವರು ತಮ್ಮ ತಾಯಿಗೆ ಉಡಿಯಲ್ಲಿ ಹಾಕಿ, ನಾನು ಇಂದಿನಿಂದ ನಿನಗೆ ಮಗ ಅಲ್ಲ, ನಾನು ತಾಯಿ ಅಲ್ಲ, ನಾನು ಸಮಾಜವೇ ನನಗೆ ತಂದೆ ತಾಯಿ ಅಂಥೇಳಿ ಆ ಬಂದಂಥ 100 ರೂಪಾಯಿಗಳನ್ನು ತಾಯಿ ಉಡಿಯಲ್ಲಿ ಹಾಕಿ, ನನಗೆ ಮದುವೆಗೆ ನೀನು ಒತ್ತಾಯ ಮಾಡಬೇಡ ಅಂಥೇಳಿ ಅವತ್ತಿನಿಂದಲೇ ಅವರು ಮನೆಯನ್ನು ಬಿಟ್ಟು ಹೊರಟು ಏಳಂದೂರು ಬಸವಲಿಂಗ ಸೇವೆಗಳ ಹತ್ರ ಅವರು ಅಧ್ಯಾತ್ಮವನ್ನು ಮಾಡಿ, ಆಮೇಲೆ ಅವರು ಶಂಭುಲಿಂಗನ ಬೆಟ್ಟದಲ್ಲಿ ಅನೇಕ ವರ್ಷಗಳ ಒಂದು ತಪಸ್ಸನ್ನು ಗೈದು ಸಂಪೂರ್ಣವಾಗಿ ಶಿವಯೋಗಿಗಳಾದ ಮೇಲೆ ಮತ್ತೆ ಅವರಿಗೆ ಕಂಡದ್ದು ಈ ಸಮಾಜವನ್ನು ಮುನ್ನಡೆಸಬೇಕು, ಕಟ್ಟಬೇಕು, ಇಡೀ ವ್ಯಕ್ತಿಗಳು ಸಮಾಜದಲ್ಲಿ ಸಂತೋಷದಿಂದ ಬಾಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಶಿವಯೋಗ ಮಂದಿರ ಸ್ಥಾಪಿಸಬೇಕು ಅಂಥೇಳಿ ಒಂದು ಸಂಕಲ್ಪವನ್ನು ಉದ್ದೇಶವನ್ನು ಹೊಂದಿರು ಸರ್. ಆ ಫಲವಾಗಿ ಅನೇಕ ನಾಡಿನ ಮಠಾಧಿಪತಿಗಳನ್ನು ಅವರು ಸಂಪರ್ಕ ಮಾಡ್ತಾರೆ. ಈಗ ಇದು ಅಂತಹ ಮಹಾನುಭಾವ ಹಾನಗಲ್ ಕುಮಾರೇಶ್ವರರ ಗದ್ದುಗೆ ಸರ್. ಇದು ಯಾವಾಗ ಅವರು ಲಿಂಗೈಕ್ಯರಾಗಿದ್ದು ಸರ್? ಅವರು ಲಿಂಗೈಕ್ಯರಾದದ್ದು 1930 ಫೆಬ್ರವರಿ 7 ಸರ್, ಗುರುವಾರ ಅವ್ರು ಲಿಂಗೈಕ್ಯರಾದದ್ದು. ಅಂದರೆ ಅವರು ಲಿಂಗೈಕ್ಯರಾಗಿಯೇ 94 ವರ್ಷ ಹತ್ತಿರ ಆಗೋಯ್ತು. ಹೌದು ಸರ್, ಹೌದು. ಅಂದರೆ ಈಗ ಅದು ಅವರು ಶತಮಾನೋತ್ಸವ ಹತ್ತಿರ ಆಗ್ತಾಯಿದೆ ಸರ್ ಅವರು ಲಿಂಗೈಕ್ಯರಾಗಿದ್ದು. ಹೌದು ಸರ್, ಹೌದು. ಆಮೇಲೆ ಅವರು 1930ರಲ್ಲಿ ಲಿಂಗೈಕ್ಯರಾದರು. ಹೌದು ಸರ್. ಇಲ್ಲಿ ಅವರು ಹಾವೇರಿಯಲ್ಲಿ ಲಿಂಗೈಕ್ಯರಾಗ್ತಾರೆ ಸರ್. ಅವರು 1930ರಲ್ಲಿ ಹಾವೇರಿಯಲ್ಲಿ ಲಿಂಗೈಕ್ಯರಾಗ್ತಾರೆ. ಅಲ್ಲಿಂದ ಭಕ್ತರು ಹಾವೇರಿ ಶಿವಬಸವ ಶ್ರೀಗಳು ಅವ್ರನ್ನ ಇಲ್ಲಿಗೆ ತಗೊಂಡು ಬಂದು ಇಲ್ಲಿ ಅವ್ರಿಗೆ ಕ್ರಿಯಾ ಸಮಾಧಿಯನ್ನು ಮಾಡಿ ಇಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಸರ್. ಹೀಗಾಗಿ ಇವತ್ತಿನವರೆಗೂ ಅದು ಭಕ್ತರ ನಂಬಿಕೆ, ಶ್ರದ್ಧೆ ಮತ್ತು ನಂಬಿದಂಥ ಭಕ್ತರಿಗೆ ಒಂದು ಕಾಯಕಲ್ಪವಾಗಿ, ಶಕ್ತಿ ಸ್ಥಳವಾಗಿ ಇವತ್ತದು ರೂಪುಗೊಂಡಿದೆ ಸರ್. ಅದು ಅದ್ಭುತ. ಹಾನಗಲ್ ಕುಮಾರೇಶ್ವರರು ಅಥವಾ ಹಾನಗಲ್ಲ ಕುಮಾರ ಯೋಗಿಗಳ, ಶಿವಯೋಗಿಗಳ ಬಗ್ಗೆ ಮಾತಾಡ್ತಾ ಹೋದರೆ ದೊಡ್ಡ
ಚರಿತ್ರೆ ಆಗುತ್ತೆ. ನಮ್ಮ ಡಾಕ್ಟರ್ ಹಿರೇಮಠ್ ಅವರು ಹಾನಗಲ್ ಕುಮಾರೇಶ್ವರರ ಬಗ್ಗೆನೇ PhDಗಳನ್ನು ಮಾಡಿದ್ದಾರೆ. ಅವ್ರ ಪುಸ್ತಕಗಳು ತಾವು ಗಮನ ಸರ್ ಇದು ಮೊದಲ ಮುದ್ರಣ ಸರ್. ಇದು ಮಹಾಜಂಗಮ ಅಂತೇಳಿ ಸರ್. ಇದು 2010ರಲ್ಲಿ ಇದು ಮುದ್ರಣ ಆಯ್ತು ಸರ್. ಇದು ಶಿವಮಂದಿರ ಶತಮಾನೋತ್ಸವದಲ್ಲೇ ಇದು ಬಿಡುಗಡೆ ಆಯ್ತು ಸರ್. ಇಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಆಯಿತು. ಆಮೇಲೆ ಇದು 2ನೇ ಮುದ್ರಣ ಸರ್. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿವಮಂದಿರದ ಆಶ್ರಯದಲ್ಲಿ ಇದು ಬಿಡುಗಡೆ ಆಯ್ತು ಸರ್. ಇದು ಆಮೇಲೆ ತದನಂತರದಲ್ಲಿ ಇದು ಇಂಗ್ಲೀಷ್ನಲ್ಲಿ ಕೂಡ ಇದು ಮುದ್ರಣ ಆಯ್ತು ಸರ್. ಇದು ಮಹಾಜಂಗಮ ಅನ್ನುವಂಥದ್ದು ಇಂಗ್ಲೀಷ್ ಅನುವಾದ ಕೂಡ ಆಗಿದೆ ನೋಡಿ. ಅದು ಇದೆ ಸರ್. ಹಾನಗಲ್ ಕುಮಾರೇಶ್ವರರ ಬಗ್ಗೆ ನಮ್ಮ ಈ ಮಠದ ಬಗ್ಗೆ ಎಲ್ಲ ನಾವು ಮಾತಾಡೋಣ ಸ್ನೇಹಿತರೆ. ಶಿವಯೋಗ ಮಂದಿರದ ಬಗ್ಗೆ ಎಲ್ಲ ಬನ್ನಿ ಸರ್. ಅವ್ರ ಗದ್ಗೆಗೆ ಒಂದು ನಮಸ್ಕಾರ ಮಾಡಿ ಮುಂದುವರಿಯೋಣ ಸರ್. ಸರ್ ಅವರು ನೈಷ್ಠಿಕ ಬ್ರಹ್ಮಚಾರಿಗಳು ಸರ್. ಯಾರು? ಹಾನಗಲ್ ಕುಮಾರ ಶ್ರೀಗಳು. ಅವರ ವೈರಾಗ್ಯ, ಅವರ ಧರ್ಮ, ಅವರ ಕಾಯಕ, ಅವರ ದಾಸೋಹ, ಅವರ ಸಂಸ್ಕಾರ, ಇಡೀ ಬಸವಣ್ಣನ ತತ್ವಗಳನ್ನು ತಮ್ಮಲ್ಲಿ ಕೇಂದ್ರೀಕರಿಸಿಕೊಂಡು ಅದನ್ನು ಸಮಾಜಮುಖಿಯಾಗಿ ಕೊಡಬೇಕು ಅಂತ ಹೇಳ್ಕೊಂಡು ಅವರು ಸಂಕಲ್ಪ ಮಾಡಿದ್ರು ಸರ್. ಅವರು ಇವರು ಸಮಕಾಲೀನರಾಗಿ ಪಗು ಹಳಕಟ್ಟಿಯವರಂತ ಬಿಜಾಪುರದಲ್ಲಿ ಬರ್ತಾರೆ ಸರ್. ಅವರು ಅದೇ ವಚನಗಳನ್ನು ಸಂಗ್ರಹ ಮಾಡಿ. ಹೌದು ಸರ್, ಹೌದು. ಆಗಿನ ಕಾಲದಲ್ಲಿ ವಚನಗಳು ಸರ್ ಅಲ್ಲೆಲ್ಲೇ ನಮ್ಮ ಜನ ಗದ್ದುಗೆಯಲ್ಲಿ ಈ ಗೋಡೆಯ ಮಾಡಗಳಲ್ಲಿಟ್ಟು ಮೇಲೆ ಹೀಗೆ ಪೂಜೆ ಮಾಡ್ತಿದ್ರು ಸರ್. ಯಾರ ಮನೆಗೆ ಹಾನಗಲ್ ಕುಮಾರಸ್ವಾಮಿಗಳು ಹೋಗ್ತಾರೆ ಅವರು ಭಿಕ್ಷಾ ನೀಡಕ್ಕೆ ಬಂದಾಗ, ಇಲ್ಲ ನನಗೆ ಯಾವುದು ದವಸ ಧಾನ್ಯ ನಾಣ್ಯದ ಯಾವುದೂ ನನಗೆ ಭಿಕ್ಷಾ ಬೇಡ, ನಿಮ್ಮ ಮನೆಯಲ್ಲಿ ಏನಾದರೂ ವಚನ ಕಟ್ಟುಗಳಿದ್ದರೆ, ಹಸ್ತಪ್ರತಿಗಳಿದ್ದರೆ, ಕೈ ಬರಹಗಳಿದ್ದರೆ, ಲಿಪಿಗಳಿದ್ದರೆ ದಯವಿಟ್ಟು ನನ್ನ ಜೋಳಿಗೆ ಹಾಕ್ರಿ ಅಂತಾರೆ ಸರ್. ಆಮೇಲೆ ಹಿಂಗೆ ಅನೇಕ ಮನೆಗಳಲ್ಲಿ ಗೋಡೆಗಳಲ್ಲಿ ಆ ವಚನ ಕಟ್ಟುಗಳಿದ್ದವು ಸರ್. ಹಳೆ ಕಾಲದವು, ಹಳೆ ಕಾಲ ಸರ್. 12ನೇ ಶತಮಾನದ ವಚನಗಳು. ಇದು ಏನು ಅಂತ ಹಿರಿಯರು ಕೇಳಿದಾಗ, ಇಲ್ಲ ನಮ್ಮ ಹಿರಿಯರು ಪೂಜೆ ಮಾಡ್ಕೊತ ಬಂದಾರ, ನಾವು ಪೂಜೆ ಮಾಡ್ತೀವಿ, ಏನಿದೆ ಒಳಗೆ ನಮ್ಮ ಹಿರಿಯರನ್ನು ತೆಗಿಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಪೂಜೆ ಮಾಡ್ಕೊತ ಬಂದ್ವಿ. ಇಲ್ಲ ನಾನು ನೋಡ್ತೀನಿ ಅಂತೇಳಿ ತಮ್ಮ ಬೆತ್ತದಿಂದ ಹೀಗೆ ಸ್ವಲ್ಪ ಅಲುಗಾಡಿಸಿದಾಗ ಮೇಲೆಲ್ಲ ಒಂದಿಷ್ಟು ಮೆತ್ತಿ ಒಳಗೆಲ್ಲ ವಚನ ಕಟ್ಟುಗಳಿದ್ದು ಸರ್ ಗೋಡೆಗಳಲ್ಲಿ. ಅವನ್ನೆಲ್ಲ ತೆಗೆದು ಅಪ್ಪ ಬಸವಣ್ಣ ಮಾಡಿದಂಥ ವಚನಗಳು, ವಚನಕಾರರು 12 ತಿಳ್ಕೊಂಡು ಪಗು ಹಳಕಟ್ಟಿ ಅವ್ರನ್ನ ಕರ್ಕೊಂಡು ಈ ವಚನಗಳನ್ನು ನೀವು ಪ್ರಿಂಟ್ ಮಾಡಿರಿ, ಇವು ಸಮಾಜಕ್ಕೆ ಹೋಗಲಿ ಅಂತ ತಿಳ್ಕೊಂಡು ಆಗಿನ ಕಾಲದೊಳಗೆ ಶಿವಾನುಭವ ಅಂತ ಒಂದು ಪತ್ರಿಕೆ ಮಾಡಿ ಆ ವಚನಗಳನ್ನು ಪಗು ಹಳಕಟ್ಟಿ ಅವ್ರಿಗೆ ಕೊಟ್ಟು ಇಡೀ ವಚನಗಳನ್ನು ಬೆಳಕಿಗೆ ತಂದವರು ಹಾನಗಲ್ಲ ಕುಮಾರಸ್ವಾಮಿಗಳು ಮತ್ತು ಪಗು ಹಳಕಟ್ಟಿ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ಸರ್. ಇಲ್ಲೇ ಹೋಗಿದ್ದರೆ ನಮ್ಮ ವಚನ ಸಾಹಿತ್ಯ ಅದು ಎಲ್ಲೋ ಯಾರ್ದೋ ಮನೆಯಲ್ಲಿ ಒಂದು ಗದ್ದಿಗೆಯಲ್ಲಿ ಇರ್ತಿತ್ತು ಅಥವಾ ಈ ಮಾಡಗಳಲ್ಲಿ ಉಳಿತಿತ್ತು ಸರ್. ಅದು ಈ ರೀತಿ ಸಾರ್ವಜನಿಕವಾಗಿ ಜನಕ್ಕೆ ಕೈ ಇಲ್ಲ, ಅಲ್ಲಿವರೆಗೂ ಇರಲಿಲ್ಲ ಸರ್. ಅದರಲ್ಲಿರುವಂತಹ ಜೀವನ ಸಾರ ನಮ್ಗೆ ಸಿಗ್ತದೆ. ಹೌದು ಸರ್, ಇಡೀ ವಚನ ಸಾಹಿತ್ಯ ಸಿಕ್ತು. ಮತ್ತು ಅವೆಲ್ಲ ಕೈ ಬರಹಗಳಿದ್ದು ಸರ್, ಅವು ಹಸ್ತಪ್ರತ್ಯಗಳಿದ್ದು. ಇವಾಗಲೂ ಕೂಡ ನಮ್ಮ ಗ್ರಂಥಾಲಯದಲ್ಲಿ ಇದೆ ಸರ್. ಅದು ಗಟ್ಟಿವಾಳ ಏನು ವಚನ ಒಂದು ಕಾಲಜ್ಞಾನ ಇದೆ, ಅಂಥವುಗಳನ್ನು ತಂದು ಸ್ವತಃ ಕೈ ಬರಹ ಇವರು ಮಾಡಿ ಪ್ರಿಂಟ್ ಮಾಡಿಸಿ ಜನರಿಗೆ ಕೊಡುವಂಥ ಒಂದು ಬಹುದೊಡ್ಡ ಕೆಲಸ ಹಾನಗಲ್ಲ ಕುಮಾರಸ್ವಾಮಿಗಳು ಮತ್ತು ಪಗು ಹಳಕಟ್ಟಿಯನ್ನು ಮಾಡಿದ್ರು ಅನ್ನೋಂಥದ್ದು ಈ ನಮ್ಮ ಸಮಾಜ ಯಾವ ಕಾಲಕ್ಕೂ ಮರೆಯೋದಿಲ್ಲ ಸರ್ ಆ ಕಾರ್ಯವನ್ನು. ನೀವೊಂದು PhDನೇ, ಒಂದು ಸಂಶೋಧನಾ ಪ್ರಬಂಧವನ್ನೇ ಒಬ್ಬ ಸ್ವಾಮೀಜಿ ಬಗ್ಗೆ, ಮಠಾಧಿಪತಿ, ಒಬ್ಬ ವಿರಕ್ತರ ಬಗ್ಗೆ ಮಾಡಿದ್ದೀರಿ ಅಂದ್ರೆ ಹಾಗಾದ್ರೆ ಏನು ಅವ್ರ ಮಹತ್ವ, ಯಾಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅವ್ರ ಬಗ್ಗೆ ಮಾತಾಡಬೇಕು ಸರ್? ಅವರು ಮಾಡಿರುವಂಥ ಸಮಾಜಮುಖಿ ಕೊಡುಗೆಗಳು, ಸಮಾಜಮುಖಿ ಕಾರ್ಯಗಳು ಕೇವಲ ಒಂದು ಗ್ರಂಥಕ್ಕೆ ಸೀಮಿತ ಇಲ್ಲ ಸರ್. ಅವರು ಇಡೀ ಶತಶತ ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾರೆ ಅಲ್ಲಿವರೆಗೂ ಕುಮಾರಸ್ವಾಮಿಗಳ ಸಾಧನೆಯಾಗಿ ಆ ಚಂದ್ರಾರ್ಕವಾಗಿ ಅವು ಸಾಕ್ಷಿ ಆಗ್ತವೆ ಸರ್. ಒಂದು ಸಮಾಜವನ್ನು ಕಟ್ಟಿದ್ದು ಸರ್ ಅವರು. ಎರಡನೇದು ಪ್ರಾಣಿ ದಯೆ ಅವರಲ್ಲಿ ಇರೋದು. ಮೂರನೇದ್ದು ಅಂತಂದರೆ ಸಂಸ್ಕಾರ ಇಲ್ಲದ ವ್ಯಕ್ತಿ ಸಮಾಜದಲ್ಲಿ ನೆಮ್ಮದಿಯಿಂದ ಬಾಳಲಾರ. ಸಂಸ್ಕೃತಿ ಇಲ್ಲದ ವ್ಯಕ್ತಿ ಸಮಾಜದಲ್ಲಿ ಬಾಳಲಾರ. ಹೀಗಾಗಿ ಅವರನ್ನು ನಾವು ಒಂದು ಮೂರ್ತಿಯಾಗಿ ನೋಡದೆ, ಒಂದು ಸ್ಟ್ಯಾಚ್ಯೂ ಆಗಿ ನೋಡದೆ, ವ್ಯಕ್ತಿಯಾಗಿ ನೋಡದೆ ವ್ಯಷ್ಟಿಯಾಗಿ ನೋಡುವಂಥ ಕೆಲಸ ಸರ್. ವ್ಯಷ್ಟಿ ಅಂದ್ರೆಕ್ಕಿಂತಲೂ ಸಮಷ್ಟಿಯಾಗಿ, ನಾನು ಬೇರೆ ಸಮಾಜ ಬೇರೆ ಅಲ್ಲ, ನಾ ಸಮಾಜದ ಮುಖ್ಯ ಭಾಗ. ಹೀಗಿರೋ ಹೊತ್ನಾಗ ಅವರು ಒಟ್ಟಾರೆಯಾಗಿ ಸಮಾಜವೇ ಅವ್ರಿಗೆ ಕಂಡದ್ದು ಸರ್. ಅವ್ರಿಗೆ ಇಡೀ ಜನಮುಖಿಯಾಗಿ ಸಮಾಜ ಅವ್ರಿಗೆ ಕಾಣ್ತು. ಈ ಹಿನ್ನೆಲೆಯಲ್ಲಿ ಅವರು ಸಮಾಜ ಚಿಂತಕರಾದ್ರು ಸರ್. ಅವರು ಇನ್ನೊಂದು ಶಬ್ದ, ಅವರು ಈಗ ಜಂಗಮ ಅಂತ ಒಂದು ಶಬ್ದ ಬರ್ತದೆ.
ವಚನಗಳಲ್ಲಿ ಕೂಡ ಅದು ತಾವು ಓದಿದ್ರಿ ಸರ್, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ವಚನದಲ್ಲಿ ಓದ್ಬಿಟ್ಟಿದ್ದೀವಿ. ಹೌದು ಸರ್, ಪರೀಕ್ಷೆಲು ಹೌದು ಸರ್. ಈ ಸ್ಥಾವರ ಮತ್ತು ಜಂಗಮಗಳಿರ್ತಕ್ಕಂಥದ್ದು ತಮಗೂ ಗೊತ್ತೇ ಇದೆ ಸರ್, ವಚನಗಳಲ್ಲಿ ಬರ್ತದೆ. ಈಗ ಜಂಗಮ ಅಂದ್ರೇನು? ಅದು ಜ್ಞಾನದ ಸಂಕೇತ ಸರ್. ಅದು ಜ್ಞಾನ ಅಂದರೆ ಚಲನಶೀಲ, ಚಲನಶೀಲ ಅಂದರೆ ನಿರಂತರ. ಯಾವುದು ಹುಟ್ಟು ಸಾವುಗಳಿಲ್ವೋ ಅದು ಜಂಗಮ. ಅದು ಜಾತಿ ಅಲ್ಲ. ಜಂಗಮ ಅನ್ನೋದು ಒಂದು ಜಾತಿ ಅಲ್ಲ, ಜಂಗಮ ಅನ್ನೋದು ಮತ ಅಲ್ಲ, ಪಂಥ ಅಲ್ಲ, ಕುಲ ಅಲ್ಲ, ಗೋತ್ರ ಅಲ್ಲ, ಯಾವುದಕ್ಕೆ ಇಡೀ ಮಾನವ ಕುಲದ ಪರಂಪರೆಗೆ ಸೀಮಿತವಾದದ್ದು ಜಂಗಮ ತತ್ವ ಸರ್. ಹೀಗಾಗಿ ಇವರು ಜಂಗಮಮುಖಿ ಸರ್. ಯಾರು ಮುಂದಿನ ಶತಶತಮಾನ ಒಳಗೆ ಆದರ್ಶವಾಗಿ ನಿಲ್ತಾರಲ್ಲ ಅವ್ರಿಗೆ ನಾವು ಜಂಗಮರು ಅಂತ ಕರಿತೀವಿ ಸರ್. ಹೀಗಾಗಿ ಸ್ಥಾವರವನ್ನು ಬಿಟ್ಟು ಜಂಗಮ ಸ್ವರೂಪಿಯಾಗಿ ಬದುಕಿದಂಥವ್ರು ಹಾನಗಲ್ ಕುಮಾರಸ್ವಾಮಿಗಳು. ಎಲ್ಲ ಕಾಲಕ್ಕೂ ಅವ್ರು ಚಲನಶೀಲ ಸರ್. ಅವರು ಎಲ್ಲ ಕಾಲಕ್ಕೂ ಜ್ಞಾನನೇ. ಅವರು ಇಡೀ ಸಾಮಾನ್ಯ ವ್ಯಕ್ತಿ ಹಿಡ್ಕೊಂಡು ಯಾರೇ ಇರಲಿ ಅವ್ರಿಗೊಂದು ಚಲನಶೀಲವಾಗಿ ನಮ್ಮ ಮುಂದೆ ಅವರು ನಿಲ್ತಾರೆ ಸರ್. ಅವರು ಒಂದು ಶಕ್ತಿಯಾಗಿ ನಿಲ್ತಾರೆ. ಈ ಮಠ, ಈ ಶಿವಯೋಗ ಮಂದಿರ ಇದೆಯಲ್ಲ, ಈ ಶಿವಯೋಗ ಮಂದಿರವನ್ನು ಹಾನಗಲ್ ಕುಮಾರೇಶ್ವರ ಸ್ಥಾಪಿಸಿದ. ಹೌದು ಸರ್. ಯಾವಾಗ, ಯಾಕೆ? ಅವರು 1909ರಲ್ಲಿ ಹಾನಗಲ್ಲ ಕುಮಾರ ಶ್ರೀ ಶಿವಗಳು ಈ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. 1909 ಸರ್. 1909ರಲ್ಲಿ ಹಾನಗಲ್ಲ ಶ್ರೀ ಕುಮಾರ ಶಿವಗಳು ಶ್ರೀ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಇದು ಸ್ಥಾಪನೆ ಆಗಿ ಸುಮಾರು 120 ವರ್ಷ ಆಗೋಯ್ತು. 120 ವರ್ಷ ಆಗ್ತಾ ಬಂತು ಸರ್. ಇದು ಉದ್ದೇಶ ಏನು? ಇದನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಏನು? ಒಂದು, ಇಲ್ಲಿ ನಾವು 8 ವಯಸ್ಸು ಹಿಡ್ಕೊಂಡು 12 ವಯಸ್ಸಿನ ಒಳಗಿನ ಮಕ್ಕಳನ್ನು ಯಾರು ಪಾಲಕರು ಸ್ವಇಚ್ಛೆಯಿಂದ ನಮ್ಮ ಮಗ ಒಬ್ಬ ಸ್ವಾಮಿಗಳಾಗಲಿ ಅಂತ ಅವ್ರು ತಂದು ಇಲ್ಲಿ ಶಿವಮಂದಿರ ಕೊಡ್ತಾರಲ್ಲ ಅವರನ್ನು ಸ್ವೀಕರಿಸೋದು. ಕೆಲವು ಶಿವಮಂದಿರ ನಿಯಮಗಳ ಪ್ರಕಾರ ಅವ್ರನ್ನ ತಗೊಳ್ಳೋದು. ಆಮೇಲೆ ಇಲ್ಲೇ 8ನೇ ವಯಸ್ಸಿನಿಂದ ಹಿಡ್ಕೊಂಡು ಅವರಿಗೆ ತರಬೇತಿಯನ್ನು ಕೊಡೋದು. ಬೆಳಿಗ್ಗೆ ಪ್ರಾರ್ಥನೆ, ಯೋಗ, ಅಧ್ಯಯನ, ಶಿವಾನುಭವ, ವಚನ ಸಾಹಿತ್ಯ, ಆಮೇಲೆ ತೋಟದ ಕೈ ಕೆಲಸ, ತಮ್ಮ ಸೇವೆಯನ್ನು ತಾವೇ ಮಾಡೋದು ಸರ್. ಅವರು ಮೊದಲು ಸೇವಾ ಕಲಿಸೋದು, ಆಮೇಲೆ ಇಡೀ ವ್ಯಕ್ತಿತ್ವವನ್ನು ಕಟ್ತಾ ಹೋಗೋ ಸರ್. ಈ ಒಟುಗಳನ್ನು, ಸಾಧಕರನ್ನು ನಾವು ತಯಾರು ಮಾಡಿದರೆ ಇಡೀ ಸಮಾಜ ಸುಂದರವಾಗಿ ರೂಪುಗೊಳ್ತದೆ, ಮಾನವ ಬದುಕು ಸುಂದರವಾಗಿ ಅರಳುತ್ತದೆ. ಒಟ್ಟಾರೆ ಹಿರಿಯರು ಕಂಡಂಥ, ದಾರ್ಶನಿಕರು ಕಂಡಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕಾಗ್ತದೆ. ಅಂದರೆ ಸಮಾಜದಲ್ಲಿ ಕಲುಷಿತ ಇರಬಾರ್ದು, ಸಮಾಜದಲ್ಲಿ ಕಲುಷಿತ ಇರಬಾರ್ದು. ಬಸವಣ್ಣವರು ಹೇಳುವಾಗ ಇವ ನಮ್ಮವ ಎನ್ನುವಂಥ ಭಾವನೆ ಮೂಡಬೇಕು ಅಂತ ತಿಳ್ಕೊಂಡು ಒಟ್ಟುಗಳನ್ನು ಆವಾಗ ತಯಾರು ಮಾಡ್ತಾರೆ ಸರ್. ಆವಾಗ ಇಲ್ಲಿ ತಯಾರಂಥ ಒಟ್ಟುಗಳು ಇವತ್ತು ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಆಗಿನ ಕಾಲದೊಳಗೆ ಲಿಂಗಾಯತ ಫ್ರೀ ಬೋರ್ಡಿಂಗನ್ನು ತೆಗಿತಾರೆ ಸರ್. ಅವರು ಉಚಿತ. ಅವರು ಇಲ್ಲಿಯ ಕುಮಾರಸ್ವಾಮಿಗಳು ನೇರ ಶಿಷ್ಯರು ಸರ್. ಅವರು ಕುಮಾರಸ್ವಾಮಿಗಳಿದ್ದಾಗಲೇ ಹೌದು. ಆಮೇಲೆ ನಮ್ಮ ಭಾಲ್ಕಿಯ ಪರಮ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ಅವರು 107 ವರ್ಷ ಬದುಕಿದ್ರು ಸರ್. ಅವ್ರು ಇಲ್ಲೇ ಇದ್ದು ಅವ್ರ ನೇರ ಶಿಷ್ಯರು ಸರ್. ಅವರು ಸರ್ ಶತಾಯುಷಿಗಳು ಅವರು ಬದುಕಿದ್ರು ಸರ್. ಅವರು ಇಲ್ಲಿ ಒಂದು ಸಂಸ್ಕಾರ ಹೆಂಗಾಗಿತ್ತು ಅಂದರೆ, ಅಲ್ಲಿ ಉಚಿತ ಪ್ರಸಾದ ನಿಲಯ ತೆಗೆದ್ರು, ಅಲ್ಲಿ ಮರಾಠಿ ಶಾಲೆಗಳಿದ್ದು ಸರ್. ಅವರು ಹೊರಗೆ ಮರಾಠಿ ಶಾಲೆ ಅಂತ ಬೋರ್ಡ್ ಹಾಕೋದು, ಒಳಗೆ ಕನ್ನಡ ಕಲಿಸಿದ್ರು ಸರ್. ಯಾರು? ಬಾಲ್ಕಿ ಸ್ವಾಮಿಗಳು. ಹೌದು ಸರ್. 107 ವರ್ಷ ಬದುಕಿದ್ರು ಅವರು. ಮ್ಯಾಲೆ ಅಂದ್ರೆ ಅವಾಗೆಲ್ಲ ಬ್ರಿಟಿಷ್ ಸರ್ಕಾರ ಸರ್. ಅದು ಅವಾಗೆಲ್ಲ ಮ್ಯಾಲೆಲ್ಲ ಮರಾಠಿ ಶಾಲೆ ಅಂತ ಹೊರಗೆ ಹಾಕೋದು, ಒಳಗೆ ಇಂಗ್ಲೀಷ್ ಕಲಿಸೋದು. ಅಂಥ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಯಗಳನ್ನು ಕೊಟ್ಟು ಆ ಶಾಲೆಗಳಂತಾರೆ. ಹೀಗೆಲ್ಲ ನಾವು ಚರಿತ್ರೆಯನ್ನು ಒಂದೊಂದು ಎಳೆಯಾಗಿ ನೋಡ್ತಾ ಹೋದರೆ ಕುಮಾರಸ್ವಾಮಿಗಳ ಉದ್ದೇಶ ಅದು ಒಂದು ಪುಸ್ತಕಕ್ಕೋ ಹಿಂಗೆ ಸೀಮಿತವಾಗುವಂಥದ್ದಲ್ಲ ಸರ್. ಅದು ಬೃಹದಾಕಾರವಾಗಿರ್ತಕ್ಕಂಥ ಸಮಾಜಮುಖಿ ಜೀವನ ಅವರು ನಡೆಸಿದ್ರು, ಕಟ್ಟಿಕೊಟ್ಟು ಅನ್ನುವಂಥದ್ದು ರೀತಿ ನೋಡಿ. ಸನ್ಯಾಸಿಗಳ ಅಥವಾ ಮಠದ ಸ್ವಾಮೀಜಿಗಳಾಗುವವರನ್ನು ತಯಾರಿಸುವ ಕೇಂದ್ರ ಇದು. ಹೌದು ಸರ್. ಇದು ಸ್ವಾಮಿಗಳನ್ನು ಈ ತಳಹದಿಯಲ್ಲಿ ಶಿವಯೋಗ, ಯೋಗ, ಶಿವಾನುಭವ, ವಿರಕ್ತ, ಈ ತಳಹದಿಯಲ್ಲಿ ಸ್ವಾಮಿಗಳನ್ನು ತಯಾರು ಮಾಡ್ತಕ್ಕಂಥ ಏಕೈಕ ಹೊಳವು ಅದು ಯಾರಿಗಾದ್ರೆ ಇತ್ತು
ಇವತ್ತು ಐತಿ ಅಂದ್ರೆ ಅದು ಕುಮಾರ ಶಿವಯೋಗಿಗಳು ಮಾತ್ರ ಸಾಧ್ಯ ಸರ್. ಅದು ಅವರೊಬ್ಬರಿಗೆ ಮಾತ್ರ ಸಾಧ್ಯ. ಅವರ ಕಲ್ಪನೆಯ ಕೂಸಿದು. ಹೌದು ರೀ ಸರ್, ಅವ್ರ ಕಲ್ಪನೆಯ ಸಂಕಲ್ಪ ಸರ್, ಅದು ಬೇರಿದು. ಹೀಗಾಗಿ ಈ ಬೇರು ಎಷ್ಟು ಗಟ್ಟಿಯಾಗಿದೆ ಸರ್ ಅಂದ್ರೆ ಯಾವ ಕಾಲಕ್ಕೂ ಇಲ್ಲಿಯ ಸಂಸ್ಕಾರ ಎಂದೂ ಅಳಿಗಾಡಕ್ಕೆ ಸಾಧ್ಯನೇ ಇಲ್ಲ ಸರ್. ಅಷ್ಟು ಇಲ್ಲಿ ಸಂಸ್ಕಾರದ ಬೇರು. ಅಂದರೆ 120 ವರ್ಷಗಳ ಹಿಂದೆ ಮಠಾಧಿಪತಿಗಳನ್ನ ಅಥವಾ ಮಠಕ್ಕೆ ಮುಖ್ಯಸ್ಥರಾಗೋರವ್ರನ್ನ ತಯಾರಿಸೋ ಕೇಂದ್ರ. ಹೌದು ಸರ್. ಜೊತೆಗೆ ಬೇರೆ ಏನು ಉದ್ದೇಶ ಆಯಿತು ಸರ್? ಅವರಿಗೆ ಮಠಾಧಿಪತಿಗಳಾಗೋರಿಗೆ ಮುಖ್ಯ ಆಹಾರ ಹೆಂಗಿರಬೇಕು ಅದು ಒಂದು ಕ್ರಮ ಹಾಕ್ಕೊಂಡ್ರು. ಎರಡನೇದು ಶಿಕ್ಷಣ ಹೇಗಿರಬೇಕು ಅದನ್ನು ಕ್ರಮ ಹಾಕ್ಕೊಂಡ್ರು. ನಾನು ಜೋಳಿಗೆ ತೊಗೊಂಡು ಭಿಕ್ಷಾ ಬೇಡೋದು ಬೇಡ. ಭಿಕ್ಷೆ ಬೇಡೋದಿಲ್ಲ. ಯಾರು ಮಠಾಧಿಪತಿ ಭಿಕ್ಷೆ ಬೇಡಂಗ? ಅವ್ರ ಸಂಕಲ್ಪ ಇತ್ತು ಸರ್, ಬೇಡಲಿಲ್ಲ ಅವರು. ಭಿಕ್ಷೆ ಬೇಡಲಿ, ಯಾರ ಕಡೆನೂ ₹1 ಭಿಕ್ಷೆ ಬೇಡಿಲ್ಲ ಸರ್ ಅವರು. ಯಾರ ಕಡೆನೂ ದವಸ ಧಾನ್ಯ ಬೇಡಿಲ್ಲ ಸರ್ ಅವರು. ಮಣಿಗಳಿಗೆ ಹೋಗ್ತಿದ್ರು, ಏನು ಹೋಗ್ತಿದ್ರು ಅಂದರೆ ಸಂಸ್ಕಾರ ಕೊಡಕ್ಕೆ ಹೋಗ್ತಿದ್ರು ಸರ್ ಅವರು, ಅಥವಾ ವಚನಗಳದಾವೇನೋ ಅಂತ ಹೋಗ್ತಿದ್ರು ಸರ್ ಅವರು. ಅವರೆಂದೂ ಜೋಳಿಗೆಯನ್ನು ತುಂಬಿಕೊಳ್ಳಿಲ್ಲ. ಅಥವಾ ನಾವು ಯಾರಾದರೂ ಇಲ್ಲ ಅಜ್ಜವ್ರೆ ನಿಮ್ಮ ಮಟ್ಟಕ್ಕೆ ನಮ್ಮದೊಂದು ಮಗುನ ಕೊಡ್ತೀವಿ, ನೀವು ತಯಾರು ಮಾಡಿರಿ, ಸಂಸ್ಕಾರ ಕೊಡ್ರಿ ಅಂತಂದು ಜೋಳಿಗೆ ಹಾಕ್ಕೊಂಡು ಬರ್ತಿದ್ರು ಅಷ್ಟೇ. ದುಡ್ಡು ಕೊಡ್ರಿ ಇಲ್ಲ ಸರ್, ಅವ್ರು ಎಂದೂ ಜೋಳಿಗೆ ಇಲ್ಲ ಸರ್, 1 ಪೈಸಾನು ಅವ್ರು ಜೋಳಿಗೆ ಹಾಕ್ಕೊಂಡಿಲ್ಲ. ಅವ್ರು ಎಂದೂ ಇಲ್ಲ ಸರ್. ಅವ್ರು ದವಸ ಧಾನ್ಯ ಅವ್ರು ಏನಾದ್ರು ಕೊಡ್ತೀವಿ ಅಂತಂದರೆ ಭಕ್ತರು, ಇಲ್ಲ ನಾವು ಜೋಳ ಕೊಡ್ತೀವಿ, ಗೋಧಿ ಕೊಡ್ತೀವಿ ಅಂದರೆ ಹಾಗಾದರೆ ನೀವು ಮಂದಿರಕ್ಕೆ ಹೋಗಿ ಕೊಟ್ಟು ಬರ್ರಿ ಅಂತಿದ್ರು ಅವರು ಚಕ್ಕಡಿಯಲ್ಲಿ. ನಾವು ದಾಸೋಹ ಮಾಡ್ತೀವಿ ಅಂದರೆ ಅದು ನಿಮ್ಮ ಸಂಕಲ್ಪ ಅಂತಿದ್ರು ಸರ್ ಅವರು. ಪಂಚಾಕ್ಷರಿ ಪುಟ್ಟರಾಜ ತಯಾರು ಮಾಡಿದ್ದಾರೆ ಅವ್ರು ಹೇಳ್ತಾರೆ, ಟೆನ್ಷನ್ ಕೊಡ್ಬಿಡಿ. ಹೀಗಾಗಿ ಒಂದನೇದ್ದು ಸ್ವಾಮಿಗಳ ಕೇಂದ್ರಿತ. ಆ ಸ್ವಾಮಿಗಳು ಮುಂದೆ ಸಂಸ್ಕಾರ ಕಟ್ಟಬೇಕು, ಸಮಾಜ ಕಟ್ಟಬೇಕು, ನಾಡು ಕಟ್ಟಬೇಕು, ದೇಶ ಕಟ್ಟಬೇಕು ಅಂತ ಅವ್ರಿಗೆ ತರಬೇತಿಯನ್ನು ಕೊಟ್ಟರು ಸರ್ ಅವರು. ತಾವೇ ಸ್ವತಃ ಪ್ರಾತಃ ಕಾಲದಲ್ಲಿ 5 ಗಂಟೆಗೆ ಹೇಳೋದು, ಯೋಗಾಸನ ಕಲಿಸೋದು, ಆಮೇಲೆ ವಚನ ಸಾಹಿತ್ಯ ಕಲಿಸೋದು, ದಾರ್ಶನಿಕರ ಚಿಂತನೆಗಳನ್ನು ಅನುಭವ ರೂಪದಲ್ಲಿ ಹೇಳೋದು, ಕಲಿಸೋದು, ಅವರಿಗೆ ಸ್ನಾನ ಪ್ರಸಾದ ಎಲ್ಲವನ್ನು ಕರಾರುವಕ್ಕಾಗೆ ಕಲಿಸು ಸರ್. ಮತ್ತು ಇದಕ್ಕೆ ಬೇಕೇನು ಹಂಗಾರ ಮೂಲ ಆಹಾರ. ಆ ಆಹಾರ ಹೆಂಗಿರಬೇಕು? ಬಹುಶಃ ಅವರಿಗೆ ಹೊಳೆದದ್ದು, ಅವರಿಗೆ ಆಹಾರದ ಪದ್ಧತಿ ಹೊಳೆದದ್ದು ನಾವು ಅನೇಕ ಗ್ರಂಥಗಳನ್ನ ಓದಿದಾಗ ಇನ್ಯಾರಿಗೂ ಹೊಳೆದಿಲ್ಲೇನೋ ಅಂತ ನನಗೆ ಅನಿಸ್ತೈತಿ. ಸಾತ್ವಿಕ ಆಹಾರ ಸರ್ ಅದು. ಆಕಳ ಹಾಲ ಇರಬೇಕು, ಎಣ್ಣೆ ಹಚ್ಚಲಾರದ ಬೇಯಿಸಿದಂಥ ಚಪಾತಿಗಳೇ ಇರಬೇಕು, ಜೋಳದ ನುಚ್ಚ ಇರಬೇಕು, ಉಪ್ಪು ಬಳಸುವಂಗಿಲ್ಲ. ಅದ್ರ ಬದಲಿ ಈ ಸ್ವಲ್ಪ ಬೇಕಿದ್ದರೆ ಈ ನಾವು ಸೇಂದಿ ಲವಣ ಅಂತ ಕರಿತೀವಿ ನಾವು, ಉಪ್ಪಿನ ಬದಲಾಗಿ ಅದನ್ನು ಬಳಸ್ಬೋದು. ಖಾರ ಬಳಸುವಂಗಿಲ್ಲ, ಈರುಳ್ಳಿ ಇಲ್ಲ, ಬದನೆಕಾಯಿ ಇಲ್ಲ, ಆಮೇಲೆ ಬದನೆಕಾಯಿ ಇಲ್ಲ, ಇಂಥ ಯಾವುದು ವರ್ಜ್ಯ ಪದಾರ್ಥಗಳಿಲ್ಲ ಸರ್. ಮಠಾಧಿಪತಿಗಳು ಹೌದು ಸರ್. ಹಣ್ಣು, ಹಾಲು, ಸಾತ್ವಿಕ ಆಹಾರ ಅವರಿಗೆ ಗೊತ್ತಿತ್ತು. ಬೇಯಿಸಿದ ಪದಾರ್ಥಗಳ್ಯಾವುದು, ಕುದಿಸಿದ ಪದಾರ್ಥಗಳ್ಯಾವುದು, ಪ್ರಕೃತಿ ನಿರ್ಮಿತ ಪದಾರ್ಥಗಳ್ಯಾವುದು ಅಂತ ಅವ್ರಿಗೆ ಹೊಳೆದದ್ದು ಪ್ರಕೃತಿ ನಿರ್ಮಿತ ಪ್ರಸಾದ ಆಹಾರ. ಉದಾಹರಣೆಗೆ ಗಡ್ಡೆ ಗೆಣಸುಗಳನ್ನು ತರೋದು, ತೊಳೆಯೋದು, ಸೇವನೆ ಮಾಡೋದು. ಉಪ್ಪಿಲ್ಲ, ಒಗ್ಗರಣೆ ಇಲ್ಲ, ಖಾರ ಇಲ್ಲ, ಇಲ್ಲ ಸರ್. ಪ್ರಕೃತಿ ಬೇಯಿಸಿದ ಆಹಾರಗಳನ್ನೇ ಅವ್ರು ಜಾರಿಗೆ ತಂದರು ಸರ್. ಅವರು ನೈಸರ್ಗಿಕ ದತ್ತವಾಗಿ ಬಂದಿರ್ತಾರೆ ಸರ್. ಅವರು ಉದಾಹರಣೆಗೆ ಗೆಣಸು ಅಂತ ಬಂದಿರ್ತೈತಿ, ಆಲೂಗಡ್ಡೆ ಅಂತ ಬಂದಿರ್ತೈತಿ, ಗಜ್ಜರಿ ಅಂತ ಬಂದಿರ್ತೈತಿ, ಆಮೇಲೆ ಅನೇಕ ಬೇರುಗಳಿರ್ತಾವೆ, ಇಂಥವುಗಳನ್ನು ಕೊಡೋದು. ಆಮೇಲೆ ನೈಸರ್ಗಿಕವಾಗಿರ್ತಕ್ಕಂಥದ್ದು ಉಪ್ಪಿಲ್ಲ, ಏನಿಲ್ಲ, ತೊಳೆಯೋದು, ತಿನ್ನೋದು, ನೆನಿಟ್ಟ ಕಾಳುಗಳು, ಆಮೇಲೆ ಆಕಳ ಹಾಲು, ಆಕಳ ತುಪ್ಪ, ಇಂಥದ್ದು ಮೂಲ ಅವ್ರಿಗೆ ಕೊಟ್ಟು. ಆಮೇಲೆ ಸ್ವಾಮಿಗಳಾದವರು ನಿಯಮಬದ್ಧವಾಗಿ ಆವಿಗೆಗಳನ್ನು ಹಾಕಬೇಕು. ಆವಿಗೆ ಅಂದರೆ ಈಗ ಕಟ್ಟಿಗೆಯಿಂದ ಮಾಡಿರ್ತಾರೆ ಆವಿಗೆಗಳಂತೇಳಿ. ಹ್ಞೂ ಸರ್, ಹೌದು ಸರ್, ಹೌದು. ಅವುಗಳನ್ನೇ ಧರಿಸ್ಬೇಕು, ಹಾಕಬೇಕು. ಇವೆಲ್ಲ ವೈರಾಗ್ಯದ ಸಂಕೇತ ಸರ್ ಇವು. ಇವೆಲ್ಲ ವೈರಾಗ್ಯದ ಸಂಕೇತ. ಅವರು ಅದರ ಜೊತೆಗೆ ಆಹಾರ ರೂಪಿಸಿದರು, ಅಧ್ಯಯನ ರೂಪಿಸಿದರು, ಸಂಗೀತ, ಸಾಹಿತ್ಯ, ವಚನ, ಕವಿ ಆಗೋದು ಎಲ್ಲವನ್ನು ರೂಪಿಸಿಕೊಡ್ತಾರೆ ಸರ್ ಅವರು. ಸರ್, ಹಾಗಾದರೆ ಒಬ್ಬ ಮಠಾಧಿಪತಿ ಅಥವಾ ಮಠಕ್ಕೆ ಮುಖ್ಯಸ್ಥರಾಗೋ ಸ್ವಾಮೀಜಿಗೆ ಇಷ್ಟು ಇರಬೇಕಾ? ಹೌದು ಸರ್, ಹೌದು ರೀ. ಸಾಹಿತ್ಯ ಗೊತ್ತಿರಬೇಕು, ಜೀವನ ಗೊತ್ತಿರಬೇಕು, ಆಹಾರ ಗೊತ್ತಿರಬೇಕು, ವಿಜ್ಞಾನ ಗೊತ್ತಿರಬೇಕು. ಹೌದು. ಆಗಿನ ಕಾಲದಾಗ ಸರ್ ಅವರು
ಈ ನಮ್ಮ ಸಮಾಜ ಸುಧಾರಿಸ್ಬೇಕು ಅಂತ ತಿಳ್ಕೊಂಡು ನಮ್ಮ ಈ ಸಮಾಜದ ಒಬ್ಬ ವ್ಯಕ್ತಿನ ಸ್ವತಃ ತಾವೇ ರೊಕ್ಕ ಕೊಟ್ಟು ವಿದೇಶಕ್ಕೆ ಇಂಗ್ಲೀಷ್ ಕಳಿಸ್ಕೊಡ್ತಾರೆ ಸರ್. ಆಗಿನ ಹೌದು ಸರ್, ಹೌದು ಸರ್, ಹೌದು ಸರ್, ವಿದೇಶಕ್ಕೆ ಕಳಿಸ್ಕೊಡ್ತಾರೆ, ಹಡಗಿನ ಮುಖಾಂತರ ಕಳಿಸ್ಕೊಡ್ತಾರೆ. ಬೇಕು 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 ಸಮಾಜ ಇವತ್ತು ಬದಲಾಗುತ್ತಿರೋ ಪರಿಸರಕ್ಕೆ ಜ್ಞಾನ ಬೇಕು. ಆ ವೀರಬಸವ ಸೃಷ್ಟಿ ಅಂತ ತಿಳ್ಕೊಂಡು ಅವರು ಅಲ್ಲಿ ಹೋಗಿ ಇಂಗ್ಲೀಷ್ ಕಲ್ತು ಬಂದು ಸಮಾಜವನ್ನು ಕೂಡ್ಕೊಂಡು ಅವಾಗೆಲ್ಲ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಅವಾಗೆಲ್ಲ ಬ್ರಿಟಿಷ್ ಆಡಳಿತ ಇತ್ತು. ಹೀಗಾಗಿ ಬೇಕು ಅಂತ ತಿಳ್ಕೊಂಡು ಕಳಿಸ್ಕೊಡ್ತಾರೆ ಸರ್. ಸ್ವತಃ ತಮ್ಮ ಮಡದಿಂದ ಖರ್ಚು ಮಾಡಿ ಕಳಿಸ್ಕೊಡ್ತಾರೆ ಸರ್ ಅವರು. ಬೇಕು ಬದಲಾಗುತ್ತಿರುವ ದಿನಮಾನಗಳಿಗೆ ಯಾವ ಜ್ಞಾನ ಬೇಕು ಅದನ್ನು ಅವರು ಆಲೋಚನೆ ಮಾಡಿದ್ದಾರೆ ಸರ್ ಅವರು. ಸಂಗೀತ ಬೇಕು ಎಲ್ಲವನ್ನ ಆಲೋಚನೆ ಮಾಡಿದ್ದಾರೆ ಸರ್ ಅವರು. ಆ ಥರದ ಬಹಳ ಪ್ರಗತಿಪರ ಮನಸ್ಸಿದ್ದಂತಹ ಸಮಾಜಮುಖಿ ಚಿಂತನೆ ಇದ್ದಂತಹ ನಿಜವಾದ ಸ್ವಾಮೀಜಿ ಸರ್. ಅವರು ನಾನು ಹೇಳಿದ್ನಲ್ಲ, ಒಂದು ಮೂರ್ತಿ ಅಲ್ಲ, ಹಾನಗಲ್ಲ ಕುಮಾರಸ್ವಾಮಿಗಳು ಒಂದು ಮೂರ್ತಿ ಅಲ್ಲ, ಒಂದು ಸ್ಟ್ಯಾಚ್ಯೂನೂ ಅಲ್ಲ. ಅವರೊಂದು ಜಂಗಮಶೀಲ, ಜಂಗಮ ಜ್ಞಾನ, ಜಂಗಮ ಚಲನಶೀಲ ಅಂತ ನಾವು ಕರಿತೇವೆ. ಶೀಲ ಅಂದರೆ ಸಂಸ್ಕಾರ, ಇನ್ನೇನು ಅಲ್ಲ ಸರ್. ಅವರೊಂದು ಜ್ಞಾನದ ಸಂಕೇತ. ಎಲ್ಲಿವರೆಗೂ ಆ ಚಂದ್ರಾರ್ಕ ಬೆಳಗ್ತಾವೆ ಅಲ್ಲಿವರೆಗೂ ಅವ್ರ ತತ್ವಗಳು ಬೆಳಗ್ತಾವೆ ಸರ್. ಅಲ್ಲಿವರೆಗೂ ಅವ್ರ ತತ್ವಗಳು ಬೆಳಗ್ತಾವೆ ಸರ್. ಅದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಿಲ್ಲ. ಇಲ್ಲ ಸರ್, ಮುದೈತೀನಿ 50 ವರ್ಷ ಇಲ್ಲ ಸರ್, ಇಲ್ಲ ಇಲ್ಲ. ಯಾವಾಗಲೂ ಕುವೆಂಪು ಅವರೊಂದು ಮಾತಾಡ ಸರ್, ಕವಿಯು ಹೋದಾನು ಕವಿತೆ ಉಳಿದಿತ್ತು, ಮಾನವ ಹೋದಾನು ಮಾನವತೆ ಉಳಿದಿತ್ತು, ಕುಮಾರಸ್ವಾಮಿಗಳು ಹೋದಾರು ತತ್ವ ಉಳಿದಿತ್ತು. ಕುವೆಂಪು ಹೇಳಿದ್ದಾರೆ. ಹೌದು ಸರ್, ಇದು ಇವ್ರ ಬಗ್ಗೆ. ಹೌದು ರೀ. ಇವ್ರ ಬಗ್ಗೆ ಅಧ್ಯಯನ ಮಾಡಿ. ಹೌದು ಸರ್. ಅವಾಗನೇ ಅವರೊಂದು ಪದ್ಯಗಳನ್ನ ಬರೀತಾರೆ. ಅವ್ರು ಬರೀತಾರೆ, ನಮ್ಮ ಬೇಂದ್ರೆ ಅವ್ರು ಬರೀತಾರೆ. ಈ ಬುಕ್ಸಲ್ಲಿ ಇದೆ ಸರ್, ಅದು ಬೇಂದ್ರೆ ಬರೆದು ಒಂದು ಸಾಲಿದೆ ಕುಮಾರಸ್ವಾಮಿ ಬಗ್ಗೆ. ದರಾ ಬೇಂದ್ರೆ ಬರೆದು ಇದೆ ಸರ್, ಈ ಬುಕ್ದಲ್ಲಿದೆ. ನಾನು ನೋಟ್ ಮಾಡಿದ್ದೀನಿ ಅದನ್ನ. ನಿಮ್ಮ ಪೇಜ್ ಇದೆ. ಇದೆ ಸರ್, ಅದು ಕೊನೆಗೆ ತಾವು ನನ್ನ ಗಮನಿಸಬಹುದು. ವೆರಿ ನೈಸ್. ಸೊ ಆ ರೀತಿ 1909ರಲ್ಲಿ ಈ ಶಿವಯೋಗ ಮಂದಿರವನ್ನು ಆ ತತ್ವದ ಆಧಾರದ ಮೇಲೆ ರೂಪಿಸಿದ್ರು. ಹೌದು ಸರ್, ಹೌದು ಹೌದು. ಒಟ್ಟಾರೆ ಸಮಾಜ ಸುಧಾರಣೆ ಆಗಬೇಕು. ಯಾರ ಕಣ್ಣಲ್ಲಿ ನೋವು ಇರಬಾರ್ದು, ಯಾರು ಕಣ್ಣೀರು ಹಾಕಬಾರ್ದು, ಯಾರು ಅನಾಥ, ಅಂಧರು, ಅಂಗವಿಕಲರು ಅಂತ ತಿಳ್ಕೊಂಡು ಬದುಕಬಾರ್ದು. ಅವ್ರಿಗೆ ಆಶ್ರಯ ಆಗಬೇಕು, ಅವ್ರು ಬದುಕಬೇಕು. ಬದುಕುಗೊಡು ಇದು ಕುಮಾರಸ್ವಾಮಿಗಳ ಫಿಲಾಸಫಿ ಸರ್. ಅದು ಸ್ವಾಮೀಜಿಗಳನ್ನ ರೂಪಿಸೋ ಕೇಂದ್ರ ಒಂದಿದೆ, ಜೊತೆಗೆ ಗೋಶಾಲೆ ಇದೆಯಲ್ಲ, ಅದು ಹೇಗೆ? ಹಾಂ ಸರ್, ಅವರು ಒಂದು ಅನೇಕ ಕಾರಣಗಳಲ್ಲಿ ಗೋಶಾಲೆ ಅವ್ರ ಸಂಕಲ್ಪ ಏನಂದರೆ, ಮುಖ್ಯ ಒಟ್ಟುಗಳಿಗೆ ಸಾತ್ವಿಕ ಆಹಾರ ಒಂದು, ಎರಡು ಅವರಿಗೆ ಭಸ್ಮ ತಯಾರು ಮಾಡಬೇಕು ಅಂತ ಒಂದು ವಿಚಾರ ಅವ್ರಿಗೆ ಹೊಳಿತು. ಹೆಂಗೆ ನಾವು ಗೋವುಗಳನ್ನು ಸಾಕ್ಬಿಟ್ರೆ ಸಗಣಿ ಸಿಗುತ್ತೆ, ಆ ಸಗಣಿಯಿಂದ ತಯಾರು ಮಾಡ್ಬೋದಲ್ಲ ಅಂತ. ಹೀಗಾಗಿ ಅದು ಒಂದಿದ್ದದ್ದು ಇವತ್ತು 600 ಗೋವುಗಳಿಗೂ ಬಂದು ನಿಂತಿದೆ ಸರ್. 600 ಗೋಗಳು ಸದ್ಯ ನಮ್ಮ ಶಿವಮೊಗ್ಗದಲ್ಲಿ ಇಷ್ಟೊಳಗೆ ಅವು ಈ ಗುಡ್ಡಕ್ಕೆ ಮೇಲಕ್ಕೆ ಹೋಗ್ತಾವೆ ಸರ್. ಈಗ ಒಂದು ಹಿಂಡೆ ಹೋಗ್ತಾ ತಾವು ನೋಡ್ಬೋದು. ಒಂದು ಹಿಂಡೆ ಈಗ ನಮ್ಮ ಗೋಶಾಲೆಯಿಂದ ಎಲ್ಲವೂ ಈ ಮಹಾದ್ವಾರದಲ್ಲಿ ಮುಖಾಂತರ ಗೂಡು ಹೊಲಗಳಿಗೆ ಮೇಲಕ್ಕೆ ಹೋಗ್ತಾವೆ ಸರ್. ಎರಡನೇ ದಿನ ಸರ್, ಈ ಗೋಗಳು ಆಹಾರವಾಗಿ ಆಯಿತು, ಒಂದು ದಯಾಮಯನೂ ಆಯಿತು, ಅದರಿಂದ ಭಸ್ಮನೂ ಆಯಿತು. ಇನ್ನೊಂದು ಅವ್ರದ್ದು ಏನು ಸರ್ ಅಂದರೆ, ಈ ಗೋವುಗಳಿಂದ ಬರ್ತಕ್ಕಂಥ ಎತ್ತುಗಳಿಂದ ಉಳುಮೆ ಮಾಡ್ಬೋದು, ಮಠದ ಕೃಷಿ ಮಾಡ್ಬೋದು, ನೇಗಿಲ ಯೋಗನೂ ನಾವಿಲ್ಲಿ ಇಟ್ಕೋಬೋದಲ್ಲ ಅಂತ. ಅವಾಗೆಲ್ಲ ಯಂತ್ರ ಇರಲಿಲ್ಲ ಸರ್, ಅದು ಟ್ಯಾಕ್ಟ್ರ ಅದಿದೆ ಯಾವುದೂ ಇರಲಿಲ್ಲ. ಹೀಗಾಗಿ ಅದರಿಂದ ಅವರು ಜೀವನವಿಡೀ ಟಾಂಗ ಇರಲಿಲ್ಲ, ಚಕ್ಕಡಿ ಹತ್ತಲಿಲ್ಲ, ಯಾವುದು ವಾಹನ ಹತ್ತಲಿಲ್ಲ ಸರ್. ಅವರು ಕಾಲ್ನಡಿಗೆ ಇಲ್ಲ ಸರ್. ಅವರು ಕಾರು ಇಲ್ಲ ಸರ್, ಗೊತ್ತೇ ಇಲ್ಲ ಅವ್ರಿಗೆ. ವಾಹನನೇ ಮುಟ್ಲೇ ಇಲ್ಲ ಸರ್ ಅವರು. ಯಾಕೆ? ಅವ್ರದ್ದು ಸಂಕಲ್ಪ, ನಾನು ವಾಹನಗಳಲ್ಲಿ ಹೋದರೆ ಈ ಪಕ್ಕದಲ್ಲಿರುವಂಥವ್ರು ನನಗೆ ಗೊತ್ತಾಗೋದಿಲ್ಲ. ನಾನು ಚಲಿಸಿದರೆ ಜನರನ್ನು ನನಗೆ ಗೊತ್ತಾಗೋದಿಲ್ಲ. ರಸ್ತೆ ಪಕ್ಕದಲ್ಲಿ ಇವತ್ತು ಭಿಕ್ಷಾ ಬೇಡ್ತಿದ್ದಾರೆ, ಮುಳ್ಳಾವಿಗೆ ಮೇಲೆ ನಿಂತಿದ್ದಾರೆ, ಕರ್ಪಲ್ ಹೇಳ್ತಿದ್ದಾರೆ, ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ, ಭಿಕ್ಷಾ ಅವ್ರು ನೋವು ನನಗೆ ಹೆಂಗೆ ಗೊತ್ತಾಗೋದು? ನಡೆದೇ ಹೋಗಬೇಕು ಸರ್. ಇಲ್ಲಿಂದ ಮಹಾರಾಷ್ಟ್ರ ಗಡ್ ಹಿಂಗ್ಲಜ್ ಅಂತಿದೆ, ಕೊಲ್ಲಾಪುರ ಜಿಲ್ಲೆ, ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಿದ್ರು. ಅವ್ರು ನಡೆದೇ ಹೋಗ್ತಿದ್ರು ಸರ್. ಅವ್ರು ನಡೆದೇ ಹೋಗ್ತಿದ್ರು. ಅವ್ರು ಕಾಲ್ನಡಿಗೆ ಮುಖಾಂತರನೇ ಹೋಗೋದು ಸರ್, ಎಲ್ಲೇ ಹೋದ್ರು ಅವರು.
ಅಂತ ತಪಸ್ವಿ ಹೌದ್ರಿ ಸರ್, ಹೌದು. ದೇಹಕ್ಕೆ ತುಂಬಾ ಶ್ರಮನೂ ಕೊಡೋದು ಅದಕ್ಕೆ. ಹೌದು ಸರ್, ಹೌದು ಸರ್, ಹೌದು 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 ಸರ್. ಅವ್ರು ಯಾವಾಗಲೂ ಮಠಾಧಿಪತಿಗಳ ಥರ ಬೆಂಜ್ ಕಾರು, ರೋಲ್ಸ್ ರಾಯ್ಸ್ ಕಾರು ಅದೆಲ್ಲ ಇಲ್ಲ ಅವ್ರದ್ದು ಸರ್. ಏನೂ ಇಲ್ಲ ಮಠದಲ್ಲಿ. ಒಂದು ಚಕ್ಕಡಿ ಎತ್ತಿನ ಮೇಲೆ ಸುತ್ತ ಹತ್ತಿದ್ದಿಲ್ಲ ಸರ್ ಅವರು. ಅದು ಕೊನೆ ಗಳಿಗೆಯಲ್ಲಿ ಆರೋಗ್ಯಕ್ಕೆ ಏನಾದ್ರು ಅಂದಾಗ ಭಕ್ತರು ನಿಲ್ಲಿಸಿದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿದೆ ಅಂದಾಗ ಏನೋ ಹತ್ತಿದ್ರು ಇಲ್ಲ ಅಷ್ಟೇ. ಮತ್ತು ಒಟ್ಟುಗಳಿಗೆಲ್ಲ ಆಯುರ್ವೇದಕ್ಕೆ ಇಲ್ಲೇ ಮಾಡ್ತಿದ್ರು ಸರ್ ಅವ್ರು. ಇದೆಲ್ಲ ಗಿಡಮೂಲಿಕೆ ಇದ್ದು ಸರ್ ಅವಾಗ, ಎಲ್ಲ ಗುಡ್ಡ ಸುತ್ತಮುತ್ತ ಎಲ್ಲ ಔಷಧೀಯ ಸಸ್ಯಗಳು ಸರ್ ಅವು. ಇದೆಲ್ಲ ಒಂದು ಕಾಡು, 88 ಎಕರೆ ಇದು ಕಾಡಿದೆ. ಅದು ಮಠಕ್ಕೆ ಈ ಶಿವಮಂದಿರಕ್ಕೆ ಸಂಬಂಧಿಸಿರೋದು. ಅಲ್ಲೆಲ್ಲ ಔಷಧಿಗಳು, ಔಷಧಿ ಅವ್ರಿಗೇನು ಬೇಕೋ ಸರ್. ಈಗಲೂ ನಮ್ಮ ಒಟ್ಟುಗಳು ಈಗ ಸದ್ಯ ಇವತ್ತೇ ನಮ್ಮ ಒಟ್ಟುಗಳು ಫೇಸ್ಟ್ ಬ್ರಷ್ ಹಚ್ಚಿ ಹಲ್ ತಿಕ್ಕೋದಿಲ್ಲ ಇವತ್ತಿಗೂ ಸರ್. ಟುಡೇ 2026 ಹೌದು ಸರ್, ಇವತ್ತೇ 2026 ಜನವರಿ 4ನೇ ತಾರೀಕು ಇವತ್ತಿಗೂ ನಮ್ಮ ಒಟ್ಟುಗಳು ಬ್ರಷ್ ಹಚ್ಚಿ ಹಲ್ ತಿಕ್ಕೋದಿಲ್ಲ. ಮತ್ತೇನು ಬೇವಿನ ಕಡ್ಡಿ ತೊಗೊಂಡು ತಿಕ್ಕಬೇಕು ಅಂತಿದೆ ಸರ್ ನಿಯಮ ಅವ್ರದ್ದು. ಹೌದು ಸರ್, ಇವತ್ತಿಗೂ. ಯಾಕೆ ಅದು ಆರೋಗ್ಯದ ಹೌದು ಸರ್, ಒಂದು ವಸ್ತು ಅದು. ಹೌದು ಸರ್, ಹೌದು ರೀ. ಈ ಅಂಗಡಿ ಕೆಮಿಕಲ್ ಮಯ ವಸ್ತು ಇಲ್ಲ ಸರ್, ಇಲ್ಲ ಇವತ್ತಿಗೂ ಅವರು ಬೆಳಿಗ್ಗೆ ಹೋಗ್ತಾರೆ ಸರ್, ಅಲ್ಲಿ ಬೇವಿನ ಕಡೆ ತರ್ತಾರೆ, ಹಲ್ಲು ಒಸ್ತಾರೆ. ಇವತ್ತಿಗೂ ಫೇಸ್ಟ್ ಇಲ್ಲ, ಬ್ರಷ್ ಇಲ್ಲ. ಆ ಥರದ ಒಂದು ಸಹಜ ಜೀವನ ಹಾಂ ಸರ್, ಮೂಲ ಜೀವನಕ್ಕೆ ಅವರು ರೂಪಿಸಿದ್ರು ಸರ್. ಮೂಲ ಜೀವನ, ಬೇರು ಜೀವನ ಅಂತ ಕರಿತೀವಿ ಸರ್ ನಾವು ಇದನ್ನು. ಯಾಂತ್ರಿಕತೆ ಅವರು ಇಲ್ಲಿ ಸಂವಿಧಾನದಲ್ಲಿ ಅದನ್ನು ಕೊಡಲೇ ಇಲ್ಲ ಸರ್ ಅವರು. ಅವೆಲ್ಲ ರೂಲ್ಸ್ಗಳಿದೆ ಸರ್, ಹೀಗಿರಬೇಕು ಅಂತ ಸಂವಿಧಾನ. ಅದಾಯಿತು. ಆಮೇಲೆ ಅವರಿಗೆ ಕೈಯಲ್ಲಿ ಗಡಿಯಾರ ಕಟ್ಟುವಂಗಿಲ್ಲ ವಿದ್ಯಾರ್ಥಿ. ಆಮೇಲೆ ಕಾನುಡಿ ಹನಿಗಿಲ್ಲ ಅವರಿಗೆ. ಹೌದು ಸರ್. ಬಾಚಣಿಗೆ ಮತ್ತೆ ಕರ್ಣಿ ಇಲ್ಲ ಸರ್, ಇಲ್ಲ. ಆಮೇಲೆ ಕಾಲಲ್ಲಿ ನಮ್ಮ ಇಂಥ ಯಾವುದೇ ಪಾದರಕ್ಷೆ ಹಾಕೋಲ್ಲ, ಅದು ಆವಿಗೆಗಳನ್ನೇ ಅವ್ರು ಧರಿಸ್ಬೇಕು. ಅದಕ್ಕೊಂದು ಮತ್ತು ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಯಮ. ಯಾಕೆ ಆವಿಗೆ ಧರಿಸ್ಬೇಕು ಅದಕ್ಕೊಂದು ನಿಯಮ ಇದೆ ಸರ್. ಅದು ಶಾರೀರಿಕವಾಗಿ ನಾವು ಹೆಂಗೆ ರೂಪುಗೊಳ್ಳಬೇಕು ಅನ್ನೋದು ಕೂಡ ಒಂದು ಸೈದ್ಧಾಂತಿಕವಾಗಿ ನಿಯಮ ಇದೆ ಸರ್. ಅದು ಹಿಂಗಾದ್ರೆ ಬದುಕು ಇರ್ತದೆ ಅನ್ನೋದಕ್ಕೆ ಒಂದು ಸರಳ ಜೀವನ ಸರ್. ಅದು ಸರಳ. ಅವರು ಕಪ್ಪಣಿ ಹರಿದಿರ್ತಿತ್ತು ಸರ್. ಕಪ್ಪಣಿ ಹರಿದಿರ್ತಿತ್ತು, ಈ ಬಟ್ಟೆ ಕಪ್ಪಣಿ ಸರ್. ಅದು ಹರಿದಾಗ ಹಿಂಗೆ ಇಟ್ಕೊಂಡು ಅಡ್ಡಾಡ್ತಿದ್ರು. ಒಂದು ಸಲ ಒಬ್ಬರು ಪೂಜ್ಯರು ಅತಿನಿ ಶಿವಣ್ಣಂತಾರೆ ಕೇಳಿದಂತೆ, ಇಲ್ಲ ನೀವು ಹಿಂಗೆ ಯಾಕೆ ಇಟ್ಕೊಂಡಿದ್ದೀರಿ, ನನಗೆ ಗೊತ್ತಾಗೈತಿ ಅಂದ್ರಂತೆ. ಅದನ್ನು ಅವರೇ ಹಿಂಗೆ ತೆಗೆದು ನೋಡ್ತಾರೆ, ಕಪ್ಪಣಿಲೆಲ್ಲ ಹರಿದಿತ್ತು. ಅಲ್ಲ, ಹರಿದದ್ದು ಯಾಕೆ ಹಾಕ್ಕೊಂಡಿದ್ದೀರಿ ಅಂದ್ರೆ ಒಂದೇ ಮಾತು ಹೇಳ್ತಾರೆ ಸರ್. ಅರಿವೇ ಹರಿಬೋದು, ಅರಿವೇ ಹರಿಲಿ, ಅರಿವು ಹರಿಬಾರ್ದು ಅಂತಿದ್ರು ಸರ್. ಅಯ್ಯೋ, ಅರಿವೇ ಹರಿಲಿ. ಅರಿವೆ ಅಂದರೆ ಬಟ್ಟೆ ನಡಿತೈತಿ, ತೊಂದರೆ ಇಲ್ಲ. ಅರಿವು ಹರಿಬಾರ್ದು, ಒಳಗಿನ ಅರಿವು ಹರಿಬಾರ್ದು, ಅದು ಹರಿಬಾರ್ದು, ಅದು ಡ್ಯಾಮೇಜ್ ಆಗಬಾರ್ದು. ಅಪ್ಪ, ಏನು ತತ್ವ ನೋಡಿ. ಇದು ಅವರ ಮೂಲ ಆಶಯ. ಹಾಂ ಸರ್, ಆ ಥರ ಸರ್. ಅವರು ಒಂದು ದಿವಸ ಬಯಸಿ ಊಟ ಮಾಡಲಿಲ್ಲ, ಅಮಾವಾಸ್ಯೆ ಹುಣ್ಣಿ ಮಾಡಲಿಲ್ಲ. ಏನು ಸಾತ್ವಿಕ ಆಹಾರ ಐತೆ ಅದನ್ನೇ ತಮ್ಮ 63 ವರ್ಷ ಅವರು ಜೀವಿತಾವಧಿ ಸರ್. 63 ವರ್ಷ ಅದನ್ನೇ ಪಾಲಿಸ್ಕೊಂಡು ಬಂದ್ರಿ ಸರ್ ಅವರು. ಕೊನೆಗೆ ಲಿಂಗೈಕ್ಯರಾಗೋ ಸಮಯದಲ್ಲಿಯೂ ಕೂಡ ಬೇರೆ ಡಾಕ್ಟ್ರನ್ನ ಕರ್ಕೊಂಬರ್ತೀವಿ ಅಂತ ನನಗೆ ಬೇಡ ಅಂದ್ರೆ ಸರ್. ನನಗೆ ಇಂಜೆಕ್ಷನ್ ಬೇಡ, ಗುಳಿಗೆ ಬೇಡ, ಸರಳ ಜೀವನ ಇರಬೇಕು ಅಂತಿದ್ರು ಅವರು. ನನಗೆ ನೀವು ಔಷಧ ಗುಳಿಗೆ ಡಾಕ್ಟರ್ ಕರ್ಕೊಂಡು ನಿರೀಕ್ಷೆ ಮಾಡ್ತೀರಿ. ಈ ಕೆಲವು ಜೀವಿಗಳದಾವಲ್ಲ, ಅವಕ್ಕೆ ಎಲ್ಲಿದಾವೆ ಹೇಳ್ರಿ ಅಂತಿದ್ರು ಸರ್ ಅವರು. ಅವು ಬದುಕಿಲ್ಲ, ಅವು ಬದುಕಿದಾವಲ್ಲ, ನಾವು ಬದುಕೋಣ. ಈ ಥರ ಸರಳ ಮೂರ್ತಿ ಸರ್. ಶಿವಯೋಗ ಮಂದಿರದ ಕರ್ತಾರನೇ, ಶಿವಯೋಗ ಮಂದಿರದ ಕರ್ತಾರನೇ, ಶಿವಯೋಗ ಮಂದಿರದ ಕರ್ತಾರನೇ.